ಹಲೋ. ಇವತ್ತಿನ ವಿಡಿಯೋದಲ್ಲಿ ನಿಧಾನ ಕಲಿಯುವಂತ ಮಕ್ಕಳು ಅಥವಾ ಸ್ಲೋ ಲರ್ನರ್ ಇದರ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸ್ಲೋ ಲರ್ನರ್ ಅಥವಾ ನಿಧಾನ ಕಲಿಯುವಂತ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಪ್ರತಿ ವಿದ್ಯಾರ್ಥಿಯ ಕಲಿಕೆಯ ಕೌಶಲ್ಯದ ಸರಾಸರಿ ವೇಗಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳು. ಅಂದ್ರೆ ಇವರು ನಿಧಾನವಾಗಿ ಕಲಿತಾರೆ, ಹಾಗೆ ಮರ್ತು ಬಿಡ್ತಾರೆ, ಹೀಗೆ ಕೆಲವೊಂದು ಲಕ್ಷಣಗಳನ್ನ ಇವರು ಕೂಡ ಹೊಂದಿರ್ತಾರೆ. ಅಂತ ಮಕ್ಕಳ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೇನೆ. ಇನ್ನೊಂದು ಪೋಷಕರು ಹೆಚ್ಚಾಗಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಮತ್ತು ಕಲಿಕೆಯ ಅಂಗವೈಕಲ್ಯತೆ ಅಥವಾ ಲರ್ನಿಂಗ್ ಡಿಸೇಬಿಲಿಟಿ ಇದರ ಬಗ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರ್ತಾರೆ. ಲರ್ನಿಂಗ್ ಡಿಸೇಬಿಲಿಟಿ ಅಂತ ಬಂದಾಗ ಒಂದು ವಿದ್ಯಾರ್ಥಿಯ ಅಥವಾ ಮಗುವಿನ ನರಕ್ಕೆ ಅಥವಾ ಮೆದುಳಿಗೆ ಸಂಬಂಧಪಟ್ಟ ಹಾಗೆ ಕಲಿಕೆಯ ಕೌಶಲ್ಯಗಳು ತೀರಾ ಕಡಿಮೆ ಆಗಿರುವಂತಹ ವಿದ್ಯಾರ್ಥಿಗಳನ್ನ ನಾವು ಲರ್ನಿಂಗ್ ಡಿಸೇಬಿಲಿಟಿ ಇರುವಂತಹ ಮಕ್ಕಳು ಅಂತ ಹೇಳ್ಬೋದು. ಅದು ಬರವಣಿಗೆ ಸಮಸ್ಯೆ ಆಗಿರ್ಬೋದು, ಅಥವಾ ಓದುವಂತ ಸಮಸ್ಯೆ, ಅಥವಾ ಗಣಿತ ಅಥವಾ ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಅಂಕೆಗಳನ್ನು ಗುರುತಿಸ್ಲಿಕ್ಕೆ ಆಗದಂತದ್ದು, ಹೀಗೆ ಕೆಲವೊಂದು ಸಮಸ್ಯೆಗಳನ್ನ ಅವರು ಹೊಂದಿರ್ತಾರೆ. ನಾನಿವತ್ತು ಸ್ಲೋ ಲರ್ನರ್ ಅದರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಹೆಚ್ಚಾಗಿ ಪೋಷಕರು ಹೇಳ್ತಾ ಇರ್ತಾರೆ, ನನ್ನ ಮಗು ಚೆನ್ನಾಗಿ ಕಲಿತಾ ಇಲ್ಲ, ಮಾರ್ಕ್ ತುಂಬಾ ಕಮ್ಮಿ ಬರ್ತಾ ಇದೆ, ಮತ್ತೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಹೀಗೆಲ್ಲ ಹೇಳ್ತಾ ಇರ್ತಾರೆ. ಸೊ ಎಲ್ಲಾ ಮಕ್ಕಳು ಸ್ಲೋ ಲರ್ನರ್ಸ್ ಆಗಿರುವುದಿಲ್ಲ, ಕೆಲವೊಂದು ಮಕ್ಕಳು ಮಾತ್ರ ಸ್ಲೋ ಲರ್ನರ್ಸ್ ಆಗಿರ್ತಾರೆ. ಅಂತ ಮಕ್ಕಳನ್ನ ಐಡೆಂಟಿಫೈ ಮಾಡ್ಬೋದು. ನಮಗೆ ಏನೆಲ್ಲ ಒಂದು ವಿಚಾರವನ್ನ ನಾವು ಒಬ್ಸರ್ವ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಅವರು ನಿಧಾನವಾಗಿ ಕಲಿತಾರೆ, ಬೇಗ ಮರ್ತು ಹೋಗ್ತಾರೆ, ಮತ್ತೆ ಸೃಜನಶೀಲತೆ ತುಂಬಾ ಕಮ್ಮಿ ಆಗಿರ್ತದೆ, ಮತ್ತೆ ಅವರು ಗಮನ ಕೊಡುವಂತ ಅವಧಿ ತುಂಬಾ ಕಮ್ಮಿ ಆಗಿರ್ತದೆ. ಇನ್ನೊಂದು ಯಾವುದೇ ವಿಷಯವನ್ನ ಪೂರ್ತಿಗೊಳಿಸುವುದಿಲ್ಲ, ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ. ಇನ್ನೊಂದು ಅವರ ಒಳಗೆ ಅವರಿಗೆ ಕೀಳರಿಮೆ ಜಾಸ್ತಿ. ನಾನು ಮಾಡಿದ್ದು ಸರಿಯಾಗುದಿಲ್ಲ, ನನ್ನಿಂದ ಆಗುದಿಲ್ಲ ಅನ್ನುವಂತ ಒಂದು ಥಾಟ್ ಹೆಚ್ಚಾಗಿರ್ತದೆ. ಮತ್ತೆ ಉಳಿದ ಮಕ್ಕಳ ಜೊತೆ ಕಂಪೇರ್ ಮಾಡುವಾಗ ಅಥವಾ ಉಳಿದ ಮಕ್ಕಳ ಜೊತೆ ಮಿಂಗಲ್ ಆಗುವಂತ ಒಂದು ಸನ್ನಿವೇಶ ಸ್ವಲ್ಪ ಕಮ್ಮಿ ಆಗಿರ್ತದೆ. ಹೀಗೆಲ್ಲ ಕೆಲವೊಂದು ಲಕ್ಷಣಗಳನ್ನ ನಾವು ಅವರಲ್ಲಿ ನೋಡ್ಬೋದಾಗಿದೆ. ಈ ಒಂದು ಈ ಸಮಸ್ಯೆಯಿಂದ ಆ ಮಗುವನ್ನ ಹೇಗೆ ನಾವು ಕಲಿಕೆಯಲ್ಲಿ ಇಂಪ್ರೂವ್ ಮಾಡ್ಬೋದು ಅಂತ ಹೇಳ್ಬೋದು. ಕಲಿಕೆಯಲ್ಲಿ ನಾನು ಹೇಳ್ತಾ ಇರುವಂತದ್ದು ಹೇಗೆಲ್ಲ ನಾವು ಅವರನ್ನ ಕಲಿಕೆಯಲ್ಲಿ ಮುಂದಕ್ಕೆ ತರಬಹುದು ಅಂತ ಹೇಳಿದ್ರೆ, ಮೊದಲನೇದು ಅವರನ್ನ ಕಂಪೇರ್ ಮಾಡ್ಲಿಕ್ಕೆ ಹೋಗ್ಲೇಬಾರದು. ಯಾವತ್ತು ಈ ತರ ಮಕ್ಕಳ ಜೊತೆಗೆ ಕಂಪೇರ್ ಮಾಡೋದನ್ನ ನಿಲ್ಲಿಸ್ಬೇಕು. ಅದು ಹೆಚ್ಚಾಗಿ ಪೋಷಕರಿಗೆ, ಒಂದು ಮನೆಯಲ್ಲಿ ಇಬ್ಬರು ಇದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಚೆನ್ನಾಗಿ ಕಲಿತಾ ಇದ್ದಾನೆ, ಇನ್ನೊಬ್ಬ ಸ್ವಲ್ಪ ಸ್ಲೋ ಲರ್ನರ್ ಅಂತ ಬಂದಾಗ ಏನ್ ಮಾಡ್ತಾರೆ, ಅವನಿಗೆ ಕಲೀಲಿಕ್ಕೆ ಆಗ್ತದೆ, ನಿನಗೆ ಕಲೀಲಿಕ್ಕೆ ಆಗುದಿಲ್ವಾ, ಈ ತರ ಕಂಪೇರ್ ಮಾಡುವಾಗ ಅವರಲ್ಲಿ ಕೀಳರಿಮೆ ಜಾಸ್ತಿ ಆಗ್ತದೆ, ಕಲಿಕೆಯ ಆಸಕ್ತಿ ಕೂಡ ಹೋಗ್ತದೆ. ಇನ್ನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವರನ್ನ ಹೆಚ್ಚಾಗಿ ಇಂಡಿವಿಜುವಲ್ ಆಗಿ ಕಾನ್ಸಂಟ್ರೇಟ್ ಮಾಡುವಂತ ಸೆಂಟರ್ಗಳಿಗೆ ಹಾಕ್ಬೇಕು. ಹೆಚ್ಚಾಗಿ ಟ್ಯೂಷನ್ ಕ್ಲಾಸಿಗೆ ಕಳಿಸ್ಬೇಕು ಅಂತ ಹೇಳ್ತಾರೆ. ಆದ್ರೆ ಪ್ರತಿಯೊಬ್ಬರನ್ನ ಒಬ್ಬೊಬ್ಬರನ್ನೇ ಕೂತ್ಕೊಳಿಸಿ ಸ್ವಲ್ಪ ಹೊತ್ತು ಹೇಳಿಕೊಡ್ಲಿಕ್ಕೆ ಆಗುವಂತ ಸೆಂಟರ್ಗಳಿಗೆ ಕಳಿಸಿದ್ರೆ ಹೆಚ್ಚು ಒಳ್ಳೇದಾಗ್ತದೆ. ಇಲ್ಲ ಅಂದ್ರೆ ಮನೆಯಲ್ಲೇ ಅವರಿಗೆ ತಾಳ್ಮೆಯಿಂದ ಹೇಳಿಕೊಡ್ಲಿಕ್ಕೆ ಪ್ರಯತ್ನವನ್ನ ಪಡಬೇಕಾಗ್ತದೆ. ಮತ್ತೆ ಯಾವುದೇ ಒಂದು ಕೆಲಸವನ್ನ ಕೊಟ್ಟಾಗ ಅದನ್ನ ಪೂರ್ತಿಗೊಳಿಸುವ ತನಕ ಅವರ ಜೊತೆ ನಾವು ಇದ್ದುಕೊಂಡು ಆ ಕಾರ್ಯವನ್ನ ಪೂರ್ತಿಗೊಳಿಸುವ ತನಕ ಅವರ ಜೊತೆ ಇರುವಂತದ್ದು. ಇನ್ನು ಅವರಿಗೆ ಕಲಿಕೆಯಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿ ನಾವು ಯಾವುದೇ ವಿಚಾರಕ್ಕೂ ಕೂಡ ಅವರನ್ನು ಬಿಡದೇ ಇರುವಂತದ್ದು. ಹೆಚ್ಚಾಗಿ ಪೋಷಕರು ನೀನು ಕಲಿಯುವುದಿಲ್ಲ, ಮತ್ತೆ ನಿನಗೆ ಡ್ಯಾನ್ಸ್ ಯಾಕೆ, ಮ್ಯೂಸಿಕ್ ಯಾಕೆ, ಹಾಗೆಲ್ಲ ಹೇಳ್ತಾ ಇರ್ತಾರೆ. ಹಾಗೆ ಹೇಳಲಿಕ್ಕೆ ಹೋಗ್ಬಾರ್ದು. ಏನ್ ಮಾಡ್ಬೇಕು ಅಂದ್ರೆ, ಅವರಿಗೆ ನಿಜವಾಗ್ಲೂ ಯಾವ್ದ್ರಲ್ಲಿ ಆಸಕ್ತಿ ಇದೆ ಅಂತ ಹೇಳಿ ನಾವು ಅದನ್ನ ಕಂಡುಕೊಂಡು ಅವರಿಗೆ ಅದರಲ್ಲಿ ಮೋಟಿವೇಶನ್ ಅನ್ನ ಮಾಡ್ಬೇಕು. ಅವರಿಗೆ ಅದಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡ್ಲೇಬೇಕಾಗ್ತದೆ. ಆವಾಗ ಅವರಿಗೆ ಆ ವಿಷಯದಲ್ಲೂ ಒಂದು ಆಸಕ್ತಿ ಬರ್ತದೆ, ಜೊತೆಗೆ ಕಲಿಕೆಯಲ್ಲಿ ಕೂಡ ಆಸಕ್ತಿ ಬರ್ತದೆ. ಇಲ್ಲ ನೀನ್ ಅದಕ್ಕೆ ಹೋಗ್ಬೇಡ, ಬರೀ ಕಲಿ ಕಲಿ ಅಂತ ಹೇಳುವಾಗ ಆ ಮಕ್ಕಳಲ್ಲಿ ಏನಾಗ್ತದೆ, ಅವರಿಗೆ ಕಲಿಕೆಯಲ್ಲೂ ಇಂಟ್ರೆಸ್ಟ್ ಇರುವುದಿಲ್ಲ, ಮತ್ತೆ ಯಾವ್ದ್ರಲ್ಲಿ ಅವರಿಗೆ ಇಂಟ್ರೆಸ್ಟ್ ಇತ್ತು ಅದು ಕೂಡ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಯಾವತ್ತು ಅವರ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಿದೆಯೋ, ಇಂಟ್ರೆಸ್ಟ್ ಏನಿದೆಯೋ ಅದಕ್ಕೆ ಪ್ರೋತ್ಸಾಹವನ್ನು ಕೊಡ್ಲೇಬೇಕಾಗ್ತದೆ. ಇನ್ನು ಪ್ರತಿನಿತ್ಯ ರಿಪೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈಗ ಒಂದು ದಿನ ಏನನ್ನಾದ್ರೂ ಕಲ್ತಿದ್ರೆ ಅದು ಮರುದಿನ ಕೂಡ ಅದನ್ನು ರಿಪೀಟ್ ಮಾಡುವಂಥದ್ದು. ಆವಾಗ ಅವರಿಗೆ ಕಲ್ತಿರುವ ವಿಚಾರಗಳು ಈಸಿಯಾಗಿ ಮರ್ತು ಹೋಗುದಿಲ್ಲ, ನೆನಪುಳಿತದೆ. ಹೀಗೆ ಅದನ್ನು ರಿಪೀಟ್ ಮಾಡ್ತಾ ಇರಬೇಕು. ಇನ್ನು ಅವರ ಯಾವುದೇ ಟಾಸ್ಕ್ ಗಳನ್ನ ಕೊಟ್ರೆ ಅದನ್ನ ಕಂಪ್ಲೀಟ್ ಮಾಡುವ ತನಕ ನಾವು ಜೊತೆಗಿದ್ದಾಗ ಅವರ ಒಂದು ಅಟೆನ್ಷನ್ ಸ್ಪ್ಯಾನ್ ಏನಿದೆಯೋ, ಅವ್ರ ಗಮನ ಕೊಡುವಂತ ಅವಧಿ ಕೂಡ ಜಾಸ್ತಿ ಆಗ್ತದೆ. ಮತ್ತೆ ಅವರಿಗೆ ಕಲಿಕೆಯನ್ನು ಮೋರ್ ಇಂಟ್ರೆಸ್ಟಿಂಗ್ ಮಾಡ್ಬೇಕು ಅಂತ ಹೇಳಿ ಅವರಿಗೆ ಏನೋ ವಿಡಿಯೋಗಳ ಮೂಲಕ ಆಗಿರ್ಬೋದು, ಅಥವಾ ಚಿತ್ರಗಳನ್ನು ತೋರಿಸುವುದರ ಮೂಲಕ ಹಾಗೆ ಅವರಿಗೆ ಕಲಿಕೆಯನ್ನ ಹೇಳಿಕೊಡ್ಬೋದು. ಆವಾಗ ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಬರ್ತದೆ, ಜೊತೆಗೆ ನೆನಪು ಕೂಡ ಉಳಿತದೆ. ಸ್ವಲ್ಪ ಪಾಠವನ್ನ ಅಥವಾ ಕಲಿಯುವ ವಿಷಯವನ್ನ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ರೆ ಇನ್ನು ಅವರಿಗೆ ಆಸಕ್ತಿಗಳು ಹೆಚ್ಚಾಗ್ತದೆ. ಹೇಳಿದ್ರೆ ನಾನು ಕೂಡ ಟ್ಯೂಷನ್ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೇನೆ. ನನಗೆ ಬಂದಂತ ಒಂದು 4 ಮಕ್ಕಳು ಸ್ಲೋ ಲರ್ನಿಂಗ್ ಇರುವಂತ ಮಕ್ಕಳು.
ಹಾಗಾಗಿ ನಾನು ಅವರಿಗೆ ಏನೆಲ್ಲ ಮಾಡ್ತೇನೆ ಅಂತ ಹೇಳಿದ್ರೆ, ಒಂದು ಪ್ರತಿಯೊಬ್ಬರನ್ನ ಸಪರೇಟ್ ಆಗಿ ಕೂತ್ಕೊಳಿಸಿ ಅವರ ಜೊತೆ ಕೂತ್ಕೊಂಡು ನಾನು ಅವರಿಗೆ ಓದು ಬರಹವನ್ನ ಹೇಳಿಕೊಡ್ತಾ ಇದ್ದೇನೆ. ಇನ್ನೊಂದು ಅವರಿಗೆ ಚಿತ್ರಗಳನ್ನ ತೋರಿಸುವುದ್ರ ಜೊತೆಗೆ ಮತ್ತೆ ಕೆಲವೊಂದು ಪ್ರಾಜೆಕ್ಟ್‌ಗಳನ್ನ ಕೊಡುವುದರಿಂದ ಮಾಡಿಸ್ತೇನೆ. ಮತ್ತೆ ಪ್ರತಿನಿತ್ಯ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೇನೆ. ನಿನ್ನೇನು ಮಾಡಿದ್ದೇನೆ ಅದನ್ನೇ ರಿಪೀಟ್ ಮಾಡ್ತಾ ಇರ್ತೇನೆ. ಹಾಗಾಗಿ ಅವರಿಗೆ ಮರುದಿನ ಅದು ನೆನಪಿದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡ್ತಾ ಇರ್ತೇನೆ. ಹೀಗೆಲ್ಲ ಕೆಲವೊಂದು ವಿಚಾರಗಳನ್ನ ನಾನು ಡೈಲಿ ಫಾಲೋ ಮಾಡೋದ್ರಿಂದ ಮಕ್ಕಳಲ್ಲಿ ಸ್ವಲ್ಪ ಕಲಿಕೆಯಲ್ಲಿ ಸ್ವಲ್ಪ ಪ್ರಗತಿ ಕಾಣ್ತಾ ಇದೆ. ಹಾಗಾಗಿ ನಾನು ಈ ಟಾಪಿಕ್ ಅನ್ನು ಚೂಸ್ ಮಾಡಿದ್ದೇನೆ. ಈಗ ಈ ಒಂದು ಟಾಪಿಕ್ ನಿಮ್ಗೆ ಕೂಡ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೇನೆ.